ಹೆಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಈಗ ನಾನಿಲ್ಲಿ 3 ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಅದೊಂದು ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು 2-3 ಸ್ಪೂನ್ ಉಪ್ಪನ್ನು ಹಾಕಿ 3 to 4 ಅವರ್ಸು ಸೋಕ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಹಾಗೇನೂ ಮಾಡ್ಬೋದು. ನಂತರ ಇಲ್ಲಿ ಖಾರದ ಮೆಣಸಿನ್ಕಾಯಿ ಒಂದು ಮುಕ್ಕಾಲು ಕಪ್ನಷ್ಟು ತಗೊಂಡಿದ್ದೀನಿ. ಬಣ್ಣಕ್ಕೆ ಮತ್ತು ರುಚಿಗೆ ಎರಡಕ್ಕೂ 1 ಕಪ್ನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ. ನಂತರ 1 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಮೆಂತ್ಯ, ಅದೆರಡನ್ನೂ ಹುರ್ಕೋಬೇಕು. ಸಣ್ಣೂರಿಲಿ ಕೆಂಪಗಾಗೋವರೆಗೂ ಹುರಿದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ ಆ ಜಾರಿಗೆ ಹಾಕ್ಕೋಬೇಕು. ನಂತರ ಇಷ್ಟನ್ನು ಫಸ್ಟು ನೀರು ಹಾಕ್ತೆ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟು ಫುಲ್ ಅದಕ್ಕೆ ಪುಡಿ ಮಾಡ್ಕೋಬೇಕು. ನಂತರ ಇಲ್ಲಿ ಒಂದು 1/2 ಕಪ್ನಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಅದು, ಮತ್ತು ಉಪ್ಪು ಇಲ್ಲಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಉಪ್ಪಿನಕಾಯೆಲ್ಲ. ಸೊ 3 ಸ್ಪೂನಷ್ಟು ಉಪ್ಪು ಮತ್ತು ನೀರು ಅಷ್ಟನ್ನು ಹಾಕಿ ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೆ ಅಷ್ಟು ಅದಕ್ಕೆ ರುಬ್ಕೋಬೇಕು. ನಂತರ ಉಪ್ಪಲ್ಲಿ ನೆನೆಸಿಟ್ಟಿದ್ವಲ್ಲ ಆ ಮಾವಿನಕಾಯಿನ ಒಂದು ಬೌಲ್ಗೆ ಹಾಕಿ ಈಗ ಇದಕ್ಕೆ ಒಂದು ಒಗ್ಗರಣೆನ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ 2-3 ಟೇಬಲ್ ಸ್ಪೂನಷ್ಟು ಆಯಿಲ್ಲು, ರುಬ್ಬಿ ಇಟ್ಕೊಂಡಂಥ ಖಾರನ ಮಾವಿನಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಗ್ಗರಣೆಗೆ ಸಾಸಿವೆ ಮತ್ತು 1 ಸ್ಪೂನಷ್ಟು ಹಿಂಗೆ ಯೂಸ್ ಮಾಡಿದ್ದೀನಿ. ಉಪ್ಪಿನಕಾಯಿ ಖಾರ ಇರುತ್ತಲ್ಲ, ಸೊ ಅದರಿಂದ ಹಿಂಗೆ ಹಾಕಿದ್ರೆ ಪರಿಮಳನೂ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೆಲ್ಲ ಹೆಲ್ಪ್ ಆಗುತ್ತೆ, ಟೇಸ್ಟು ಕೊಡುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಫ್ರಿಡ್ಜಲ್ಲಿಟ್ಟು 1 ತಿಂಗಳಾದರೂ ಯೂಸ್ ಮಾಡ್ಬೋದು. ಔಟ್ಸೈಡ್ ಇಟ್ಟರೆ ಅಷ್ಟು ಚೆನ್ನಾಗಿರಲ್ಲ. ಔಟ್ಸೈಡ್ ಇಟ್ಟರೆ 1 ವೀಕ್ ಯೂಸ್ ಮಾಡ್ಬೋದು ಅಷ್ಟೇ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನಾವೇನು ಫ್ರೆಶ್ ಆಗಿ ರೆಡಿ ಮಾಡಿರ್ತೀವಿ ಅದೇ ಅದಕ್ಕಿರುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ಇದು ಮೊಸರನ್ನ ಜೊತೆ ಊಟಕ್ಕೆಲ್ಲದಕ್ಕೂ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಇಷ್ಟಪಡೋದವರೇ ಇಲ್ಲ. ಥ್ಯಾಂಕ್ ಯು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.